ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾನು ಎಲ್ರಿಗೂ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ವಿಷಸ್ ತಿಳಿಸ್ತಿದ್ದೀನಿ. ಬಿಕಾಸ್ ಈ ಒಂದು ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮುಂಚೆನೇ ಪೋಸ್ಟ್ ಆಗಿರೋದ್ರಿಂದ ಎಲ್ರಿಗೂ ಇನ್ ಅಡ್ವಾನ್ಸ್ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಐ ಹೋಪ್ ಯು ಆಲ್ ಆರ್ ಗೋಯಿಂಗ್ ಗುಡ್ ಅಂತ. ಈ ಒಂದು ವಿಡಿಯೋ ಏನು ಅಂತ ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ತಮ್ಲೈನ್ ನೋಡಿನೂ ಗೊತ್ತಿರುತ್ತೆ. ಅಫ್ಕೋರ್ಸ್ ಮದುವೆ ಅಂತ ಸ್ಟಾರ್ಟ್ ಆದಮೇಲೆ ಪ್ರತಿಯೊಂದು ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತಲ್ಲ ಅಫಿಷಿಯಲ್ ಆಗಿ. ಆ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂದರೆ ಎಲ್ಲ ರಿಲೇಟಿವ್ಸ್ಗೆ ಅನೌನ್ಸ್ಮೆಂಟ್ಗೋಸ್ಕರ ಒಂದು ಮೂಡಿಸೋ ಶಸ್ತ್ರ ಆ ಥರ ಎಲ್ಲ ಇರುತ್ತಲ್ಲ. ಆ ಒಂದು ಫಂಕ್ಷನ್ಗೆ ಹುಡುಗನ ಮನೆ ಕಡೆಯಿಂದ ಸ್ಯಾರಿ ಪರ್ಚೇಸ್ ಮಾಡೋದಕ್ಕೆ ಅಂತ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಅವರು ಅಚಾನಕವಾಗಿ ಪ್ಲ್ಯಾನ್ ಮಾಡಿದ್ರಿಂದ ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಅವರೂ ಆರ್ ನಗರಿಂದ ಬರ್ತಿದ್ದಾರೆ, ಆಲ್ರೆಡಿ ಹೊರಟಿದ್ದಾರೆ. ನಾವಿವಾಗ ಹೊರಡ್ತಾ ಇದ್ದೀವಿ. ನನಗಂತೂ ಹ್ಯಾಪಿ ಫೀಲಿಂಗ್ ಇದೆ. ಯಾಕಂದರೆ ಅಫಿಷಿಯಲ್ ಒಂದು ಫಂಕ್ಷನ್ಗೆ ನಾನು ಫಸ್ಟ್ ಟೈಮ್ ಒಂದು ಸ್ಯಾರಿ ಅಂತ ಪರ್ಚೇಸ್ ಮಾಡ್ತಿರೋದು, ಅದು ನನ್ನ ಫಂಕ್ಷನ್ಗೆ. ಫುಲ್ಲು ಒಂದ್ಸಲಿ ಖುಷಿಯನ್ನು ಲೈಕ್ ತುಂಬ ಎಕ್ಸೈಟ್ ಆಗ್ತಿದೆ. ಜಾಸ್ತಿ ಲೇಟಾಗಿದೆ ಯಾಕಂದರೆ ನಾವಿನ್ನೂ ಮನೆಯಿಂದ ಹೊರಟಿಲ್ಲ. ಬೇಗ ಹೋಗೋಣ, ಜಾಸ್ತಿ ಇಂಟ್ರೋ ಕೊಡೋದು ಬೇಡ. ಲೆಟ್ಸ್ ಗೋ. A few moments later. ಸ್ಯಾರೀಸ್ ನೋಡಿ ಸಾಕಾಗ್ಬಿಟ್ಟೈತೆ. ಎಷ್ಟಿದು? ಅದು ಚೆಕ್ಸ್ ಕೂಡ ನೋಡಿ. Few moments later. ಇಂಟ್ರೊಡ್ಯೂಸ್ ಮಾಡಿಸಿಲ್ಲ, ನನ್ನ ವಾಯ್ಸ್ ಕೇಳಿಸ್ತಿಲ್ಲ ಅಂತ ಅನ್ಕೊತೀನಿ. ದಿಸ್ ಇಸ್ ಛಾಯಾ, ಅಂದರೆ ನಮ್ಮ ಅತ್ತಿಗೆ ಇದ್ದಾರಲ್ಲ ಅವ್ರ ಫ್ರೆಂಡ್. ಹೆಂಗಿತ್ತ ಶಾಪಿಂಗ್ ಇವತ್ತು? ಚೆನ್ನಾಗಿತ್ತು, ತುಂಬ ಕಷ್ಟ. ಆ್ಯಕ್ಚುಲಿ ಇವಾಗ 5 ಏನೋ ಸಮಥಿಂಗ್ ಆಗಿದೆ. ಇವಾಗ ಬಂದು ಊಟ ಮಾಡ್ತಿದ್ವಿ. ಲೈಕ್ ಸ್ಯಾರಿ ಶಾಪಿಂಗು, ಮೇಕಪ್ ಪ್ರಾಡಕ್ಟ್ ಶಾಪಿಂಗ್ ಅದರಲ್ಲೇ ಆಗೋಯ್ತು. ನಾನು ಒಬ್ಳಿಗೆ ತಗೊಳ್ಳೋದಕ್ಕೆ ಇಷ್ಟು ಹೊತ್ತು ಮಾಡಿದ್ದಾರೆ. 11 ಗಂಟೆನಾ? 1 ಗಂಟೆ ಮೇ ಬಿ ನಮ್ಮ ವಾಯ್ಸ್ ಕೇಳಿಸ್ತಿಲ್ಲ. ಅಕಸ್ಮಾತ್ ಅಕ್ಕಪಕ್ಕ ಏನಾದರೂ ಸೌಂಡ್ ಇದಾಗ್ತಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ನಾನು ನಿಮಗೆ ಮನೆಗೆ ಆನ್ ದಿ ವೇ ಹೋಗ್ತಾ ಸಿಗ್ತೀನಿ. ಟಿಲ್ ದಟ್ ಸ್ಟೇ ಟ್ಯೂನ್, ಬಾಯ್. ಯಾಕೆ ನಿಖಿತ ನೀನು ಬಂದಿರಲಿಲ್ಲ? ಎಲ್ಲರೂ ಬಂದಿದ್ರು. ನಾನು ಇವಾಗ ಜಾಬಿಗೆ ಸೇರಿಕೊಂಡೆ, ಸೊ ಸ್ಯಾಡ್. ಇವಳು ಎಷ್ಟು ಆಸೆಯಿಂದ ಇದ್ಲು ನನ್ನ ಜೊತೆ ಸ್ಯಾರಿ ತೆಗಿಯಕ್ಕೆ ಬರೋದಕ್ಕೆ. ಆದರೆ ಇವಾಗ ಪರವಾಗಿಲ್ಲ, ಸೀರೆ ಎಲ್ಲ ನೋಡಿಕೊಂಡು ಪ್ರಾಡಕ್ಟ್ಸ್ ಎಲ್ಲ ನೋಡ್ಕೊಂಡು ಕೂತಿದ್ದಾಳೆ. ಒಂದು ಡ್ರೆಸ್ ತಂದಿಲ್ಲ ನನಗಂತೂ, ಒಂದು ಪಿನ್ನೂ ತಂದಿಲ್ಲ. ಅದು ಯಾಕೆ ಎಷ್ಟು ಸುಸ್ತಿದ್ಯಾ? ಬೆಳಗ್ಗೆ ಹೋಗಿರೋದಕ್ಕೆ ನಾವು ಬಂದಿರೋದು ಎಷ್ಟು ಗಂಟೆಗೆ? 9:30ಗೆ ಮನೆಗೆ. ಬೆಳಿಗ್ಗೆ ಒಂದು ಸ್ಯಾರಿ ತಗೊಳ್ಳೋದಕ್ಕೆ ಎಷ್ಟು ಸುತ್ತಿದೀವಿ ಅಂಗಡಿಗಳನ್ನ ಅಂದರೆ ಇಡೀ ಚಿಕ್ಕಪೇಟೆನೇ ಸುತ್ತಿದೀವಿ. ತುಂಬಾ ಟಯರ್ಡ್ ಆಗಿದೆ ಚಿಕ್ಕಪೇಟೆಯಿಂದ ಬಂದು. ಯಾಕಂದರೆ ನಾನು ಯಾವತ್ತೂ ಚಿಕ್ಕಪೇಟೆಯಲ್ಲಿ ಅಷ್ಟೊಂದು ರಶ್ ಇರೋದನ್ನ ನಾನು ನೋಡಿಲ್ಲ.
ಯಪ್ಪ ಸಾಕಾಗೋಯ್ತು ಒಂದು ಸೀರೆ ತೊಗೊಳಕ್ಕೆ. ಬೆಳಗ್ಗೆಯಿಂದ ಸಂಜೆವರೆಗೂ ಆ ಟಯರ್ಡ್ನೆಸ್ ಸಾಕಾಗಿದೆ. ಇವಾಗ ಜಸ್ಟ್ ಬಂದು ಊಟ ಮುಗಿಸಿ ಕುತ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಎಲ್ಲಿ ನಮಗೆ ತುಂಬ ಜಾಸ್ತಿ ಇದಾಗಿದ್ದು ಅಂದರೆ ಒಂದು ಸೀರೆ ವಿಷಯದಲ್ಲಿ, ಲೈಕ್ ನಾನು ಒಂದಕ್ಕೆ ಫಿಕ್ಸ್ ಆಗೋಗಿದ್ದೆ. ಅಂದರೆ ನಾನು ಅದೇ ಕಾಂಬಿನೇಷನಲ್ಲೇ ತೊಗೊಬೇಕು, ಅದೇ ಸ್ಯಾರಿ. ಫೈನಲಾಗಿ ಆ ಸ್ಯಾರಿ ಸಿಕ್ತು. ಸೊ ಒಂದು ಹ್ಯಾಪಿ ಫೀಲ್ ಇದೆ ಇವತ್ತು ನಾನು ಸ್ಯಾರೀಸ್ ಪರ್ಚೇಸ್ ಮಾಡಿರೋದಕ್ಕೆ. ಆ್ಯಂಡ್ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ತೊಗೊಬೇಕಾಗಿತ್ತು. ಆ ರಶಲ್ಲಿ ನಾವು ಅಲ್ಲಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗಿ ತಗೊಂಡಿದ್ದು ಒಂದು ಸ್ವಲ್ಪ ಲೇಟ್ ಆಗಿದ್ರೂ ಹೆವಿ ಯಾಕೆ ಬಂದ್ವಿ ಇವತ್ತು ಚಿಕ್ಕಪೇಟೆಗೆ ಅನ್ನಿಸ್ಬಿಡ್ತು. ಸೀರಿಯಸ್ ಆಗೋ ಹಂಗೆ ಅನಿಸಿದ್ದು. ಇವರು ನಾನು ತಂದಿರೋ ಪ್ರಾಡಕ್ಟ್ಸ್ ಎಲ್ಲ ನೋಡಿಕೊಂಡು ಕೂತಿದ್ದಾರೆ. ನಾನು ತಗೊಂಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೆಲ್ಲ ಲೈಕ್ ಪ್ರೇರಣ್ ಅವ್ರ ಮನೆಯಿಂದ ಕೊಡಿಸಿದ್ದು. ಅವರೇನೋ ಎಂಗೇಜ್ಮೆಂಟ್ ಮಾಡ್ಕೊತಿಲ್ಲ. ಸೊ ಹೂ ಮುಡಿಸೋ ಶಾಸ್ತ್ರ ಟೈಮಲ್ಲೇ ತಟ್ಟೆ ತುಂಬಿಸ್ಬೇಕು ಅಂದ್ಬಿಟ್ಟು ಪ್ರತಿಯೊಂದೂ ಇವಾಗಲೇ ಎಲ್ಲ ಮೇಕಪ್ ಪ್ರಾಡಕ್ಟ್ಸ್ ತಕ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ಕೂತ್ಕೊಂಡಿದ್ದಾರೆ. ನಾನು ಏನೇನು ಪ್ರಾಡಕ್ಟ್ಸ್ ತೊಗೊಂಡೆ, ಆದರೆ ನಾನು ಸ್ಯಾರಿ ಮಾತ್ರ ರಿವೀಲ್ ಮಾಡಲ್ಲ. ಬಿಕಾಸ್ ಅದು ನನ್ನ ಸಸ್ಪೆನ್ಸ್ ಆಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಯಾರಿ ರಿವೀಲ್ ಮಾಡಲ್ಲ. ಬಟ್ ಮೇಕಪ್ ಪ್ರಾಡಕ್ಟ್ಸ್ ನಾನು ಏನೇನು ತೊಗೊಂಡೆ, ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ. ಲೈಕ್ ಅವ್ರು ಏನೇನು ತಕ್ಕೊಟ್ರು ಅನ್ನೋದು. ಸೊ ಇಷ್ಟು ಪ್ರಾಡಕ್ಟ್ಸ್ ನಾನು ಪರ್ಚೇಸ್ ಮಾಡಿದ್ದು, ಲೈಕ್ ಅವ್ರ ಮನೆಯಿಂದ ನನಗೆ ತಕ್ಕೊಟ್ಟಿದ್ದು ಪ್ರಾಡಕ್ಟ್ಸ್ ತೊಗೊಂಡೆ ಅಂತ ಹೇಳ್ತೀನಿ. ಫಸ್ಟಾಗಿ ನಾನು ಲೈಕ್ ಇದು ಬ್ಲೆಂಡರ್ ನನಗೆ ಅಷ್ಟೊಂದು ಈಸಿಯಾಗಿ ಬಳಸೋಕ್ಕೆ ಬರೋಲ್ಲ ಅಂದ್ಬಿಟ್ಟು ಒಂದು ಪಫ್ ತೊಗೊಂಡಿದ್ದೀನಿ. ಆ್ಯಂಡ್ ಹೋಲ್ಸೇಲ್ ರೇಟಿಗೆ ಏರ್ ಪಿನ್ಸ್, ಯು ಪಿನ್ಸ್ ಎಲ್ಲ ಹೋಲ್ಸೇಲ್ ರೇಟಿಗೆ ತೊಗೊಂಡಿದ್ದೀನಿ. ಲೈಕ್ 50 ರೂಪೀಸ್ ಬಿದ್ದಿರ್ಬೋದು ಈ ಒಂದು ಬಾಕ್ಸ್ಗೆ. ಸೊ ಹೋಲ್ಸೇಲ್ ರೇಟಲ್ಲೇ ತೊಗೊಂಡೆ. ಆ್ಯಂಡ್ ಒಂದು ಕೂಮ್ ಬೇಕಿತ್ತು. ಸೊ ಕೂಮ್ ತೊಗೊಂಡೆ. ಲೈಕ್ 2 ಬ್ರಷಸ್, ಹಾಗೆ ಒಂದು ಮಿರರ್, ಆಮೇಲೆ ಫೌಂಡೇಶನ್ ಲೈಕ್ ಫಾರೆವರ್ ಪ್ರೊಫೆಷ್ನಲ್ ಆ ಥರ ಒಂದು ಬ್ರ್ಯಾಂಡಲ್ಲಿ ತೊಗೊಂಡಿದ್ದೀನಿ ಇದು ಫೌಂಡೇಶನ್ನ. ಆ್ಯಂಡ್ 2 ನೈಲ್ ಪಾಲಿಷ್, ಆ್ಯಂಡ್ ಲಿಪ್ ಲೈನರು, ಮತ್ತು ಲಿಪ್ಸ್ಟಿಕ್ಕು. ಒಂದು ನನಗೆ ಡಾರ್ಕ್ ಶೇಡ್ ಮತ್ತು ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ಬೇಕಿತ್ತು. ಸೊ ನ್ಯೂಡ್ ಶೇಡ್ ಲಿಪ್ಸ್ಟಿಕ್ ಮೇ ಬಿ ಇದೆ, ಇಲ್ಲ ಇದು ಕನ್ಸೀಲರ್ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಪ್ರೈಮರ್. ಆಮೇಲೆ ಒಂದು ಇದು ಕಾಜಲ್ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಮಸ್ಕಾರ. ಇದು ಮಸ್ಕಾರ ಇದು. ಆ್ಯಂಡ್ ಇದು ಏನಿದು ಐಲೈನರ್, ಇದು ಲೈಕ್ ಐಲೈನರ್ ಆ್ಯಂಡ್ ಹೈಲೈಟರ್, ಮತ್ತು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡೆ ಒಂದು. ಆ್ಯಂಡ್ ಇದು ಎಕ್ಸಸರೀಸ್ ಬೇಕಿತ್ತು ಅಂದ್ಬಿಟ್ಟು ಅದೊಂದು. ಆ್ಯಂಡ್ ಸ್ಟಿಕ್ಕರ್ ಈ ಥರದೊಂದು ಕಲರ್ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಸ್ಯಾರಿ ಮ್ಯಾಚಿಂಗ್ಗೆ ಒಂದು ಬ್ಯಾಂಗಲ್. ಅಂದರೆ ಫಸ್ಟ್ ಟೈಮ್ ಗ್ರೀನ್ ಸ್ಯಾರಿ ತಕ್ಕೊಡ್ಬೇಕು ಅಂದ್ಬಿಟ್ಟು ಗ್ರೀನ್ ಸ್ಯಾರಿ ತಕ್ಕೊಟ್ಟಿರೋದ್ರಿಂದ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇದೊಂದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಆಯ್ತು ಇದು. ಯಾಕಂದರೆ ಇದು ನ್ಯೂಡ್ ಶೇಡಲ್ಲಿದೆ. ಸೊ ನನ್ನ ಸ್ಯಾರಿಗೆ ಈ ಒಂದು ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಪ್ರಾಡಕ್ಟ್ಸ್ ನಾನು ಇವತ್ತು ಪರ್ಚೇಸ್ ಮಾಡಿದಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೊಂದು ಶಾರ್ಟ್ ವಿಡಿಯೋ ಅಷ್ಟೇ. Don't forget to subscribe to my channel. So stay tuned. Bye.